ಹಾಗಲವಾಡಿ ಕೆರೆಗೆ ಹೇಮಾವತಿ ನೀರು ಹರಿಸುವ ಯೋಜನೆ ಬಹುತೇಕ ಪೂರ್ಣಗೊಂಡಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಓರ್ವ ರೈತನ ಮನವೊಲಿಸುವ ಪ್ರಯತ್ನ ನಡೆದಿದೆ. ಶೀಘ್ರದಲ್ಲಿ ಪರಿಹಾರ ನೀಡಿ ಎಲ್ಲವನ್ನೂ ಸುಖಾಂತ್ಯಗೊಳಿಸಿ ಜೂನ್ ತಿಂಗಳಲ್ಲಿ ಹೇಮಾವತಿ ನೀರು ಹರಿಸಲಾಗುವುದು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ಕಾಟನಹಳ್ಳಿ ಕಾಲೋನಿಯ 30 ಲಕ್ಷ ರುಗಳ ಸಿಸಿ ರಸ್ತೆ, ಪುರ-ಲಂಬಾಣಿ ತಾಂಡಾದ 45 ಲಕ್ಷ ರುಗಳ ಸಿಸಿ ರಸ್ತೆ ಹಾಗೂ ಗುಡ್ಡೇನಹಳ್ಳಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಚೇಳೂರು ಹಾಗೂ ಹಾಗಲವಾಡಿ ಹೋಬಳಿಗಳ ರಸ್ತೆಗಳ ಅಭಿವೃದ್ಧಿಗೆ 100 ಕೋಟಿ ಮಂಜೂರಾಗಿ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಗ್ರಾಮೀಣ ಭಾಗದ ರಸ್ತೆ ಹಾಗೂ ಗ್ರಾಮದ ಸಿಸಿ ರಸ್ತೆ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿ ಕಾಮಗಾರಿ ನಡೆದಿದೆ. ಈ ಜೊತೆಗೆ ಅತ್ಯವಶ್ಯಕ ಸೇತುವೆಗಳು ನಿರ್ಮಾಣ ಆಗಲಿದೆ. ತೊರೆಹಳ್ಳಿ ಓವರ್ ಬ್ರಿಡ್ಜ್ ನಿರ್ಮಿಸಲು ಈಗಾಗಲೇ 4.45 ಕೋಟಿ ಮಂಜೂರಾತಿ ಸಿಕ್ಕಿದೆ ಎಂದು ಅವರು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿದೆ. ಸಾಧ್ಯವಾದಷ್ಟು ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಬಿಇಒ, ಡಿಡಿಪಿಐ ಜೊತೆ ಚರ್ಚಿಸಿ ಸ್ಥಳ ಪರಿಶೀಲನೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಕಂದಾಯ ಗ್ರಾಮ ಘೋಷಣೆಗೆ ಯಾರು ಬರಲಿ ಬಿಡಲಿ, ನಾನೇ ಖುದ್ದು ಹುಡುಕಿ ಮಜ್ರೆ ಗ್ರಾಮವನ್ನು ಕಂದಾಯ ಗ್ರಾಮವಾಗಿ ಮಾರ್ಪಾಡು ಮಾಡುತ್ತಿದ್ದೇನೆ. ಆದರೂ ಕೆಲ ಗ್ರಾಮಗಳು, ಅಂದರೆ 10-15 ತೋಟದ ಮನೆಗಳ ಗ್ರಾಮ ಕಂದಾಯ ಗ್ರಾಮ ಮಾಡಲು ಅಲ್ಲಿನ ಎಲ್ಲ ಜಮೀನು ಗ್ರಾಮಠಾಣ ಮಾಡಬೇಕಿದೆ. ಈ ತಾಂತ್ರಿಕ ಸಮಸ್ಯೆಯಿಂದ ವಿಳಂಬವಾಗಿದೆ ಎಂದವರು ಬಳ್ಳಾರಿ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ, ದೊಡ್ಡವರು, ಅಧಿಕಾರ, ಹಣ ಇರುವವರು ಅವರ ಬಗ್ಗೆ ಚರ್ಚೆ ಬೇಡ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಸದಸ್ಯರಾದ ಬಸವರಾಜು, ರಾಘವೇಂದ್ರ, ಮುಖಂಡರಾದ ಗಿರಿಯಣ್ಣ, ಬೋವಿ, ಮಾದೇವಯ್ಯ, ಈಶಣ್ಣ, ರಮೇಶ್, ಸಂಡ್ರಂಗಯ್ಯ, ಗುತ್ತಿಗೆದಾರ ಬಸವರಾಜ ನಾಯಕ್, ಕಾರ್ಯದರ್ಶಿ ಸಿದ್ದಯ್ಯ ಹಾಗೂ ಇತರರು ಹಾಜರಿದ್ದರು. ಬಳ್ಳಾರರ ಕತೆ, ಅದು ಬಳ್ಳಾರರು ದುಡ್ಡಿರೋರು, ಅವರ ಹೆಣ ಅಧಿಕಾರ ಇರ್ತಕ್ಕಂಥವ್ರು ಹೆಂಗೆ ಬೇಕಾದ್ರೂ ಉಗಿದಾಡ್ಕೊಂತಾರೆ. ನಾವು ಬಗ್ಗೆ ತಲೆ ಕೆಡಿಸ್ಕೊಂಡು ಇದು ತಾಂಡ ಅಲ್ಲ, ಇದು ಕಂದಾಯ ಗ್ರಾಮ ಆಗಿಲ್ಲ ಈ ಭಾಗದಲ್ಲಿ. ಇಲ್ಲ, ನನಗೆ ಇದ್ರ ಬಗ್ಗೆ ಏನು ಯಾರು ಹೇಳಿಲ್ಲ. ಎಲ್ಲ ಕೂಡ ನಾವು ಮಾಡಿದ್ದೀವಿ. ಈಗ ನೋಡಿ, ನಮ್ಮಲ್ಲಿ ಇದೈತಲ್ಲ, ಅದು ಕೈಮರದಲ್ಲಿ 12 ಮನೆ ಬಿಟ್ಟವ್ರೆ ಅಂತಂದ್ರು. 60 ಮನೆ ಮಾಡ್ಯವ್ರೆ, 12 ಮನೆ ಬಿಟ್ಟಿದ್ರು. ಈಗ ನಾನೇ ಫೋನ್ ಮಾಡಿ ಆ 12 ಮನೆಯೂ ಸೇರಿಸ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ನಾವು ಯಾರು ಬರ್ದಲ್ಲಿ ಇರಲಿ, ನಾನೇ ಹುಡುಕಿ ಕಂದಾಯ ಗ್ರಾಮ ಮಾಡಿಸ್ತಾ ಇದ್ದೀನಿ. ಇವೆಲ್ಲ ಒಂದು ಕಡೆ ಮನೆ ಇಲ್ಲದ್ರಿಂದ ಇವು ತೊಂದರೆ ಆಗಿರುತ್ತೆ ಅಷ್ಟೇ. ಇದನ್ನು ಕಂದಾಯ ಗ್ರಾಮ ಮಾಡೋಕ್ಕೆ ಇಲ್ಲಿ 2 ಮನೆವೆ, ಮುಂದೆ ಅಲ್ಲೆಲ್ಲ 2 ಮನೆವೆ, ಅವ್ರ ಜಮೀನಲ್ಲಿ ಅವ್ರು ಕಟ್ಕೊಂಬಿಟ್ಟವ್ರು. ಅದರಿಂದ ಇವು ಕಂದಾಯ ಗ್ರಾಮ ವ್ಯಾಪ್ತಿ ಮಾಡಬೇಕು ಅಂದರೆ ಇವೆಲ್ಲ ಜಮೀನೇ ಗ್ರಾಮ ಠಾಣಕ್ಕೆ ಹೋಗ್ಬಿಡುತ್ತೆ. ಅದರಿಂದ ಇದು ಆ ತೊಂದರೆ ಇರೋದ್ರಿಂದ ಇದನ್ನು ಮಾಡೋಕ್ಕಾಗಿಲ್ಲ. ಇದು 1 ಕಿಲೋಮೀಟರ್ ಮಾಡಿದ್ದು, ತಿಮ್ಲಾಪುರ ಅಪ್ ಟು 4 ಕಿಲೋಮೀಟರ್ ಇದೆ. ಇವತ್ತು ಈಗ ನಮಗೆ ಶುರು ಮಾಡವೇ ಸುಮಾರು 50ರಿಂದ 100 ಕೋಟಿ ರೂಪಾಯಿ ವರ್ಕ್ ಐತಿ. ಬರೀ ರಸ್ತೆಗಳದೇ ಆದಂಥ 100 ಕೋಟಿ ರೂಪಾಯಿ ವರ್ಕ್ ಈಗ ಶುರು ಮಾಡ್ತೀವಿ. ಇನ್ನೊಂದು 3-4 ದಿವಸಕ್ಕೆ ಶುರು ಮಾಡಿದರೆ ರೆಗ್ಯುಲರಾಗೆ ಮಾಡ್ತೀವಿ. ಈ ಸರಿ ಎಲ್ಲ ರೋಡ್ಗಳನ್ನೂ ಹಾಕಿದ್ದೀನಿ. ಈಗ ಮೊನ್ನೆ ಪೂಜೆ ಮಾಡಿದವಾಗ 3 ರೋಡ್ ಮಾಡ್ತಾವ್ರೆ. ಈಗ ಹಗಲು ಚೇಳೂರು ಹೋಬಳಿಲೇ ಸುಮಾರು ತೋಟದ ಪಳ್ಳೆ ರೋಡ್ ಹಾಕಿದ್ದೀನಿ, ಅನುಪುರ ಕುಂಟೆ ರೋಡ್ ಹಾಕಿದ್ದೀನಿ, ಚೇಳೂರಟ್ಟಿ ರೋಡ್ ಹಾಕಿದ್ದೀನಿ, ಆಮೇಲೆ ನಿಂಬೆಕಟ್ಟೆ ರೋಡ್ ಹಾಕಿದ್ದೀನಿ, ಆಮೇಲೆ ಗೌರಿಪುರ ರೋಡ್ ಹಾಕಿದ್ದೀನಿ, ಆಮೇಲೆ ತೊರಳ್ಳಿ ಸೇತುವೆ ಅದು ಹಾಕಿ 4.25 ಕೋಟಿ ಹಾಕಿ ಅದು ಸೇತುವೆ ಓವರ್ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಅದಕ್ಕೂ ಕೂಡ ಹಾಕಿದ್ದೀನಿ. ಇವೆಲ್ಲ ಶುರು ಮಾಡ್ತೀವಿ.